ನಮಸ್ಕಾರ ಸ್ನೇಹಿತರೆ, ಅದೇ ಈಗ ವಿವಾಲ್ಡಿ ಬ್ರೌಸರ್ದಾಯಿತು. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಆರ್ಕ್ ಬ್ರೌಸರ್ದ ಬಗ್ಗೆ ಹೇಳ್ಕೊಡ್ತೀನಿ. ಎಲ್ಲರಿಗೂ ಟೆಕ್ ಬಾನ್ 90 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನೆಲ್ಲ ಡೈರೆಕ್ಟಾಗಿ ಏನು ಮಾಡಿದ್ದೀನಿ, ವೆಬ್ ಬ್ರೌಸರ್ ಓಪನ್ ಮಾಡಿದ್ದೀನಿ. ಈಗ ಎಕ್ಸಿಸ್ಟಿಂಗ್ ಕ್ರೋಮ್ ಇದೆ, ಕ್ರೋಮಲ್ಲಿ ತೊಗೊತಾ ಇದ್ದೀನಿ. ಇಲ್ಲ ಡೈರೆಕ್ಟಾಗಿ ಹಳೆಯದನ್ನು ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದು ಸೆಟಪ್ ಫೈಲ್ ಬಂದುಬಿಟ್ಟು ಸೆಟಪ್ ಫೈಲ್ ಕ್ಲೋಸ್ ಮಾಡ್ತೀನಿ. ಓಕೆ, ಆಲ್ರೆಡಿ ಓಪನ್ ಇರುವಂಥ ಇದು ಡೌನ್ಲೋಡ್ ಮಾಡಿರೋಂಥ ಸೈಟು. ಡಿಫಾಲ್ಟ್ ಅಂದರೆ ಡಿಫಾಲ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ, ಡಿಫಾಲ್ಟ್ ಸರ್ಚ್ ಇದು ಇವ್ರದ್ದೇ ಇರುತ್ತೆ. ಸೊ ಅದನ್ನು ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಡಿಫಾಲ್ಟ್ ಸರ್ಚ್ ಇದರಲ್ಲಿ ಸರ್ಚ್ ಆಪ್ಷನ್ ಏನಿದೆ, ಬಿಂಗ್ ಇದೆ. ಆಮೇಲೆ ಡಿಫಾಲ್ಟ್ ಸರ್ಚ್ ಪೇಜ್ ಇಂಜನ್ನು ಸ್ಟಾರ್ಟ್ ಪೇಜ್ ಅಂತಿದೆ. ನೀವು ಬೇಕಂದ್ರೆ ಇಲ್ಲಿ ಬಿಂಗು, ಯಾಹೂ, ಡಕ್ ಗೋ, ಗೂಗಲ್ ಇದೆ. ಡಕ್ ಗೋನು ಕೂಡ ಏನಿದೆ ಚಲೋ ಇದೆ, ಅದನ್ನ ಯೂಸ್ ಮಾಡ್ಬೋದು ನೀವು ಬೇಕಂದರೆ ಡಿಫಾಲ್ಟಾಗಿ. ಆಮೇಲೆ ಗೂಗಲ್ ಅಂತಿದೆ, ಗೂಗಲ್ ತೊಗೊತೀವಿ ನಾನು ಸ್ಟಾರ್ಟ್ ಪೇಜು. ಆಮೇಲೆ ಪ್ರೈವೇಟ್ ವಿಂಡೋ ಸರ್ಚಲ್ಲಿ ಕೂಡ ನಿಮ್ಗೆ ಬೇರೆ ಬೇರೆ ಇರುತ್ತೆ, ಅಲ್ಲಿ ಡಕ್ ಗೋ ತೊಗೊತೀನಿ. ಇಮೇಜ್ ಸರ್ಚಲ್ಲಿ ಬಿಂಗ್ ಇದೆ, ಅಥವಾ ನೀವು ಬಿಂಗ್ ಅವ್ರು ತೊಗೊಳ್ಳಿ, ಇಲ್ಲ ಗೂಗಲ್ ಅವ್ರು ತೊಗೊಳ್ಳಿ. ಓಕೆ, ಸೊ ಅಷ್ಟು ಕೊಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಿದೆ, ಡಿಫಾಲ್ಟಾಗಿ ಟ್ಯಾಬ್ ತೊಗೊಳ್ಳಿ, ಗೂಗಲ್ ಅಂತ ಸರ್ಚ್ ಮಾಡೋಣ. ಸೊ ಡಿಫಾಲ್ಟಾಗಿ ಏನಾಯಿತು, ಬ್ರೌಸರ್ ಬಂದುಬಿಟ್ಟು ಗೂಗಲಿಂದ ಬ್ರೌಸ್ ಆಗ್ತಾಯಿದೆ ಸರ್ಚ್ ಇಂಜನ್ನು. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ಆರ್ಕ್ ಬ್ರೌಸರ್ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಆರ್ಕ್ ಬ್ರೌಸರ್. ಓಕೆ, ಆರ್ಕ್ ಬ್ರೌಸರ್. ಸೊ ಇನ್ನೊಂದು ಟಾಸ್ಕ್ ಬಾರ್ ಓಪನ್ ಮಾಡ್ಕೊಳ್ಳೋಣ. ಟಾಸ್ಕ್ ಬಾರಲ್ಲಿ 50 ಮೆಮ್ರಿ ಇದೆ. ಓಕೆ, ಇದು ಕ್ಲೋಸ್ ಮಾಡ್ತೀನಿ. ಸಾರಿ, ಜಸ್ಟ್ ಫಾರ್ ರೆಫರೆನ್ಸಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಸೊ 44% ಮೆಮ್ರಿ ಇದೆ. ಓಕೆ, ತಾವು ನೋಡ್ಬೋದು 44% ಮೆಮ್ರಿ ಇದೆ. ಈಗ ನಾವು ವಿವಾಲ್ಡಿ ಬ್ರೌಸರ್ ಯೂಸ್ ಮಾಡೋದ್ರಿಂದ ಎಷ್ಟು ಪರ್ಸೆಂಟ್ ಆಗುತ್ತಾ ನೋಡೋಣ. 47, 48, 49. ಓಕೆ, ಆಮೇಲೆ 686 ಮೆಮ್ರಿ ಇದು ತೊಗೊತದೆ. 49 ಟೋಟಲ್ ಮೆಮ್ರಿ ಆಯಿತು. ಸೊ ನೆಕ್ಸ್ಟ್ ಇಲ್ಲೇನು ಮಾಡ್ತೀನಿ ಅಂದರೆ, ಆರ್ಕ್ ಬ್ರೌಸರ್ದು ಪೇಜ್ ಓಪನ್ ಮಾಡಿದ್ದೀನಿ. ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಇದೆ, ಡೌನ್ಲೋಡ್ ಫಾರ್ ಆರ್ಕ್ ಮ್ಯಾಕ್ ಇದೆ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಸೊ ಇದು ಏನೇನಿದೆ ಅಂದರೆ, ಆರ್ಕ್ ಇಸ್ ದ ಕ್ರೋಮ್ ರಿಪ್ಲೇಸ್ಮೆಂಟ್. ಓಕೆ, ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಕ್ರೋಮ್ದ ರಿಪ್ಲೇಸ್ಮೆಂಟ್. ಆರ್ಕು ಎ ಬ್ರೌಸರ್ ದ್ಯಾಟ್ ಡಸ್ ನಾಟ್ ಜಸ್ಟ್ ಮೀಟ್ ಯುವರ್ ನೀಡ್ಸ್, ಇಟ್ಸ್ ಆ್ಯಂಟಿಸಿಪೇಟ್ಸ್ ದೆಮ್ ಅಂತಿದೆ. ಕ್ಲೀನ್ ಆ್ಯಂಡ್ ಕಾಮ್ ಆರ್ಕ್ ಶೇಪ್ಸ್ ಇಟ್ ಸೆಲ್ಫ್ ಟು ಹೌ ಯು ಯೂಸ್ ದ ಇಂಟರ್ನೆಟ್. ಓಕೆ, ಸೊ ಸ್ಪೇಸ್ ಫಾರ್ ದ ಡಿಫ್ರೆಂಟ್ ಸೈಡ್ಸ್ ಆಫ್ ಯು. ನೆಕ್ಸ್ಟ್ ಯುವರ್ ಪರ್ಫೆಕ್ಟ್ ಸೆಟಪ್ಪು. ಸೊ ಇವು ಏನಿದೆ ಅವ್ರ ರಿಲೇಟೆಡ್ ಇದೆ, ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದನ್ನು ಇನ್ಸ್ಟಾಲ್ ಮಾಡೋಣ. ಅದನ್ನು ಕ್ಲೋಸ್ ಮಾಡ್ಕೋತೀನಿ. ಸೊ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಒಂದು ಡೌನ್ಲೋಡ್ ಮಾಡಿಟ್ಟಿದ್ದೀನಿ, ಆರ್ಕ್ ಇನ್ಸ್ಟಾಲರ್ ಅಂತ. ಸೊ ಅದನ್ನು ಓಪನ್ ಮಾಡೋಣ. ಅದು ಬಂದುಬಿಟ್ಟು ಎಷ್ಟಿದೆ ಅಂತ ನೋಡೋಣ. ಡೌನ್ಲೋಡಿಂಗ್ ಆರ್ಕಲ್ಲಿ ಎಷ್ಟು MB ಇದೆ ಅಂದರೆ 1.9 MB ಅಷ್ಟೇ ಇದೆ. ಸೊ ಅದೇನಾಗುತ್ತೆ, ಆನ್ಲೈನ್ ಡೌನ್ಲೋಡ್ ಆಗುತ್ತೆ. ಬೇಕಂದರೆ ನೀವು ಆನ್ಲೈನ್ ಬದಲಿ ನಮಗೆ ಆಫ್ಲೈನ್ ಬೇಕಂದರೆ ಅದು ಹೇಗೆ ಅಂತ ನೋಡೋಣ. ಅದು ಆಗಲಿ. ಕನ್ಫ್ಯೂಸಿಂಗ್. ಓಕೆ, ಇಲ್ಲೇನಿದೆ ಡೌನ್ಲೋಡ್ ಕೊಡ್ತೀನಿ. ಡೌನ್ಲೋಡ್ ಕೊಟ್ಟರೆ ಸೊ ಡಿಫಾಲ್ಟಾಗಿ 2 MB ಇದೆ, ಅಷ್ಟೇ ಡೌನ್ಲೋಡ್ ಆಗ್ತಾಯಿದೆ. ಓಕೆ, ಆಫ್ಲೈನ್ ಅಂತ ಇಲ್ಲಿ ಇಲ್ಲ. ಸೊ ಅದೇನೈತಿ 2 MB ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದಾನೇ ನೀವೇ ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕು. ಚೆಕ್ ಆನ್ ಸ್ಟಾರ್ಟಪ್ ಬೇಕಂದ್ರೆ ಅದನ್ನು ಯೂಸ್ ಮಾಡಿ, ಇಲ್ಲ ಅನ್ಚೆಕ್ ಮಾಡಿ ಇದು ಮಾಡ್ಕೊಳ್ಳಿ. ಸಿಂಕ್ಡ್ ಟ್ಯಾಬ್ಸು ಮತ್ತು ಕ್ಲೋಸ್ಡ್ ಟ್ಯಾಬ್ಸು. ಸೊ ಡೌನ್ಲೋಡಿಂಗ್, ಆ್ಯಡಿಂಗ್ ಫೈನಲ್. ಸೊ ಇದು ಆಲ್ರೆಡಿ ಡೌನ್ಲೋಡ್ ಆಗಿದೆ. ಇವನ್ನ ಏನು ಮಾಡ್ತೀನಿ ಅಂದರೆ, ಅಲ್ಲಿ ಮಟ್ಟ ಪೇಜ್ ಓಪನ್ ಆಗಿ ಆರ್ಕ್ ಬ್ರೌಸರು. ಹಾಂ, ಇನ್ನೊಂದು ಏನಂದರೆ, ಆರ್ಕ್ ಬ್ರೌಸರು ಇನ್ಸ್ಟಾಲ್ ಆದಮೇಲೆ ಇದ್ರದ್ದು ಏನಾಗ್ತಾ ಇದೆ ಅಂದರೆ, ಮ್ಯೂಸಿಕ್ ಬರ್ತಾ ಇದೆ. ಸೊ ಮೀಟ್ ದ ಇಂಟರ್ನೆಟ್ ಅಗೇನ್. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಕ್ರಿಯೇಟ್ ಅಕೌಂಟ್ ಅಂತ ಕೇಳ್ತಾ ಇದೆ ಆರ್ಕ್ ಬ್ರೌಸರ್. ವಿ ಯೂಸ್ ಅಕೌಂಟ್ಸ್ ಟು ಸಿಂಕ್ ಟ್ಯಾಬ್ಸ್. ದೇ ಆರ್ accessible only to you and encrypted secure. learn more about how seriously we take privacy ಅಂತಿದೆ. ಜಸ್ಟ್ ಅದಕ್ಕೆ ನೀವು ಬೇಕಂದರೆ ಅಕೌಂಟ್ನ ಕ್ರಿಯೇಟ್ ಮಾಡಿ, ಬೇಡಂದರೆ ಅದನ್ನೇ ಮಾಡೋಣ, ಕ್ಲೋಸ್ ಮಾಡೋಣ. ಸೊ ವೆಬ್ ಪೇಜು
ಸೈನ್ ಇನ್ ಅಂದರೆ ಕ್ರಿಯೇಟ್ ಅಕೌಂಟ್ ಅಂದರೆ ಇಲ್ಲಿ ಬರುತ್ತೆ. ಓಕೆ, ಡೈರೆಕ್ಟಾಗಿ ಎಕ್ಸೆಸ್ ಆಗ್ತಾಯಿಲ್ಲ, ಇದಕ್ಕೆ ಸೈನ್ ಇನ್ ಕೇಳ್ತಾ ಇದೆ. ಒನ್ ಟೈಮ್ ಕ್ಲೋಸ್ ಮಾಡ್ಕೊಳ್ಳೋಣ, ಮತ್ತೆ ಓಪನ್ ಮಾಡೋಣ, ಏನು ಬರುತ್ತೆ ನೋಡೋಣ. ಸೊ ಡೈರೆಕ್ಟಾಗಿ ಏನಾಗ್ತಾಯಿದೆ ಅಂದರೆ ಇದಕ್ಕೆ ಅಕೌಂಟ್ ಕ್ರಿಯೇಟ್ ಮಾಡಲೇಬೇಕಾಗಿದೆ. ಸೊ ಈ ಒಂದು ಏನಂದರೆ ಇದ್ರ ಡಿಸಡ್ವಾಂಟೇಜ್ ನಮಗೆ ಹೆಚ್ಚಾಗಿ ನಾವು ಅಕೌಂಟ್ ಕ್ರಿಯೇಟ್ ಮಾಡಿ ಓಪನ್ ಮಾಡಬೇಕಾಗತ್ತೆ ಫಾರ್ ಪರ್ಸ್ನಲ್ ಯೂಸಿಗೆ ಅನ್ನೋ ಲೆಕ್ಕಕ್ಕೆ ಇದೆ. ಸೊ ವಿವಾಲ್ಡಿಗೆ ಕಂಪೇರ್ ಮಾಡಿದರೆ ವಿವಾಲ್ಡಿ ಡೈರೆಕ್ಟ್ ಆಕ್ಸೆಸ್ ಆಗುತ್ತೆ. ನಿಮಗೆ ಬೇಕಂದರೆ ನೀವು ಅದನ್ನ ಏನೈತಿ ಕಸ್ಟಮೈಸ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಬೇಕಂದದ್ದು ಮಾತ್ರ ನೀವೇನು ಮಾಡ್ಬೋದಿತ್ತು, ಸೈನ್ ಇನ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಡ್ತಾಯಿತ್ತು. ಸೊ ನೆಕ್ಸ್ಟ್ ಇದು ಆ ಥರ ಇಲ್ಲ, ಇದು ಏನಾಗಿದೆ ಅಂದರೆ ಡೈರೆಕ್ಟಾಗಿ ನೀವು ಏನು ಮಾಡಬೇಕಾಗತ್ತೆ, ಸೈನ್ ಇನ್ ಮಾಡಬೇಕಾಗತ್ತೆ. ಓರಿಯೆಂಟೇಷನ್ ಸ್ವಲ್ಪ ಚೇಂಜ್ ಮಾಡ್ಕೊತೀನಿ, ಡಿಸ್ಪ್ಲೇ ಚೇಂಜಸ್. ಸೊ ಅಂದರೆ ವ್ಯೂ ಕರೆಕ್ಟಾಗಿ ಕಾಣುತ್ತೆ ಅಂತೆಲ್ಲ. ಓಕೆ, ಇಲ್ಲಿ ನೋಡಿ ಡೈರೆಕ್ಟಾಗಿ ಆರ್ಕ್ ಬ್ರೌಸರ್ ಓಪನ್ ಮಾಡುತ್ತಲೇ. ಸೊ ಈ ರೀತಿ ಡೈರೆಕ್ಟಾಗಿ ಸೈನ್ ಇನ್ ಕೇಳ್ತಾ ಇದೆ. ಸೊ ಯಾವುದೇ ರೀತಿ ಏನಾಗ್ತಾಯಿದೆ, ಓಪನ್ ಆಗ್ತಾಯಿಲ್ಲ ಪೇಜು. ಸೊ ಸೈನ್ ಇನ್ ಕ್ರಿಯೇಟ್ ಮಾಡ್ಕೊತೀನಿ, ಒಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಲಾಗಿನ್ ಆಗಿ ತೋರಿಸ್ತೀನಿ. ಸೊ ಇವಾಗ ಇಲ್ಲಿ ನೋಡ್ಬೋದು ನಾನು ಐ ಡಿ ಕ್ರಿಯೇಟ್ ಮಾಡಿದೆ. ಕ್ರಿಯೇಟ್ ಅಂದ್ಬಿಟ್ಲೆ ನೆಕ್ಸ್ಟ್ ಏನಾಯ್ತು ಅಂದರೆ ಗೆಟ್ ಅಸ್ ಅಪ್ ಟು ಸ್ಪೀಡ್ ಅಂತ ಆಪ್ಷನ್ ಬಂದಿದೆ. ಅಂದರೆ ಇಟ್ಸ್ ಬೋರ್ಡ್ ನ್ಯೂ ಇಂಟರ್ನೆಟ್, ಹಿಟ್ ದ ಗ್ರೌಂಡ್ ರನ್ನಿಂಗ್ ಆ್ಯಂಡ್ ಬ್ರಿಂಗ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಟ್ಯಾಬ್ಸ್, ಪಾಸ್ವರ್ಡ್, ಹಿಸ್ಟ್ರಿ ಆ್ಯಂಡ್ ಬುಕ್ ಮಾರ್ಕ್ಸ್. ಸೊ ಯಾವುದ್ರಲ್ಲಿ ನಿಮ್ದು ಏನಾದರೂ ಡಿಫಾಲ್ಟ್ ಆಗಿದ್ದರೆ, ಸೊ ಬ್ರೌಸರ್ ಇಲ್ಲಿ ಆಲ್ರೆಡಿ ಯಾವುದು ಇನ್ಸ್ಟಾಲ್ಡ್ ಇದೆ ಅವ್ನು ತೋರಿಸ್ತಾ ಇದೆ, ಅದರಲ್ಲಿ ನಿಮ್ದು ಏನಾದರೂ ಬುಕ್ ಮಾರ್ಕ್ ಹಿಸ್ಟ್ರಿ ಏನಿದ್ರೆ ಅದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಟ್ಟರೆ ನಿಮಗೇನಾಗುತ್ತೆ ಅಂದರೆ ಆಪ್ಷನ್ ಅವೆಲ್ಲವೂ ಇದಕ್ಕೆ ಇಂಪೋರ್ಟ್ ಆಗುತ್ತೆ ಅಂತ. ನೋ ಐ ವಾಂಟ್ ಟು ಟೈಪ್ ಇನ್ ಆಲ್ ಮೈ ಪಾಸ್ವರ್ಡ್ ಅಗೇನ್ ಅಂತಿದೆ. ಸೊ ನೆಕ್ಸ್ಟ್ ಕೊಡ್ತೀನಿ. ಮೂವ್ ಪಾಸ್ಟರ್ ವಿತ್ ಎ ಐ. ಸೊ ಇದರಲ್ಲಿ ಎ ಐ ಫೀಚರ್ ಇದೆ, ಅದು ಬೇಕಂದ್ರೆ ನೀವು ಎನೇಬಲ್ ಆರ್ಕ್ ಮ್ಯಾಕ್ಸ್ ಅಂತ ತೊಗೊಂಡು ಎ ಐ ಯೂಸ್ ಮಾಡ್ಬೋದು. ನಾಟ್ ನೋ ಅಂದರೆ ನಾಟ್ ನೋ. ಸೊ ಎಸ್ ಮೇಕ್ ಆರ್ಕ್ ಡಿಫಾಲ್ಟ್ ನೋ, ಸದ್ಯದ ಮಟ್ಟಿಗಿಲ್ಲ, ಫಾರ್ ಟೆಸ್ಟಿಂಗ್ ಪರ್ಪಸು. ಸೊ ನನ್ನ ಹೆಸರು ಹಾಕಿದೆ ಗುರು ವರಿಡ್ ಗೋಸ್ಟ್. ಸೊ ಏನೋ ಒಂದು ನೇಮ್ ಕೊಟ್ಟಿದೆ. ಹಿಯರ್ ಈಸ್ ಆರ್ಕ್ ಕಾರ್ಡ್. ಓಕೆ, ನೆಕ್ಸ್ಟ್. ಸೊ ಇವಾಗ ಆರ್ಕ್ ಬ್ರೌಸರ್ ಓಪನ್ ಆಯಿತು. ಸೊ ಇಲ್ಲಿ ಆರ್ಕ್ ಬೇಸಿಕ್ಸ್ ಅಂತಿದೆ, ಸ್ಪೇಸ್ ಇದೆ, ಸ್ಪೇಸ್, ಸ್ಪ್ಲಿಟ್ ವ್ಯೂ, ಪಿನ್ಡ್ ಟ್ಯಾಬ್ಸು. ಸ್ಪೇಸಸ್ ಅಂದರೆ ಏನು ಬರುತ್ತೆ ನೋಡೋಣ. ರಿಸೋರ್ಸಸ್ arc.net ಅವ್ರ ಸೈಟಿಗೆ ಹೋಗಿದೆ. ಓಕೆ, ನೆಕ್ಸ್ಟ್ ಸ್ಪ್ಲಿಟ್ ವ್ಯೂ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದಾರೆ ಇಲ್ಲಿ. ಸ್ಪ್ಲಿಟ್ ವ್ಯೂವಲ್ಲಿ ವರ್ಟಿಕಲ್ಲು, ಹಾರಿಜಾಂಟಲ್ಲು. ಸೊ ಅವ್ರದ್ದು ಬೇಸಿಕ್ ಏನೇನು ನೀವು ಆರ್ಕ್ ಇದರದ್ದು ಐತಿ ಅದನ್ನು ನೋಡ್ಬೋದು. ಡಿಫಾಲ್ಟ್ ಇಲ್ಲೇ ಜಿಮೇಲ್ ಇದೆ, ಡಿಫಾಲ್ಟ್ ಜಿಮೇಲ್ ಕ್ಲಿಕ್ ಮಾಡಿದ್ರೆ ಜಿಮೇಲ್ಗೆ ಹೋಗುತ್ತೆ ಸೈಟಿಗೆ. ಸೊ ಸೈನ್ ಇನ್ನು. ನೆಕ್ಸ್ಟ್ ಕ್ಯಾಲೆಂಡರ್ ಕೂಡ ಇಲ್ಲೇ ಇದೆ, ಕ್ಯಾಲೆಂಡರ್ ಕ್ಲಿಕ್ ಮಾಡಿದ್ರೆ ಕ್ಯಾಲೆಂಡರ್ ಬರುತ್ತೆ. ನೀವು ಸೈನ್ ಇನ್ ಮಾಡಿದರೆ ಸಿಂಕ್ ಆಗುತ್ತೆ ಮೇಲಿಗೆ ಅದಕ್ಕೆ. ನೆಕ್ಸ್ಟ್ ಇದು ಬಂದು ಟಾಗಲ್ ಸೈಡ್ ಬಾರ್. ಓಕೆ, ನೆಕ್ಸ್ಟ್ ಆರ್ಕ್ ಕ್ಲಿಕ್ ಮಾಡಿದರೆ ಇಲ್ಲಿ ಡಿಫಾಲ್ಟ್ ಚೆಕ್ ಅಪ್ಡೇಟು. ಸೊ ರಿಲೇಟೆಡ್ ಟು ಆರ್ಕದ್ದು ಸೆಟ್ಟಿಂಗ್ಸ್ ಇರುತ್ತೆ. ನೆಕ್ಸ್ಟ್ ಇದಾದ ಮೇಲೆ ಏನಿದೆ, ಸೊ ಸ್ಪೇಸ್ 1 ಅಂತಿದೆ. ಸ್ಪೇಸ್ 1 ಏನು ನೋಡೋಣ, ನೇಮ್ ಕೊಡ್ಬೋದು ಅನಿಸುತ್ತೆ ಸ್ಪೇಸ್ 1ಗೆ. ಓಕೆ, ಸ್ಪೇಸ್ ಇದೆ. ಜಸ್ಟ್ ನ್ಯೂ ಟ್ಯಾಬಲ್ಲಿ ನ್ಯೂ ಟ್ಯಾಬ್ ಆ್ಯಡ್ ಮಾಡ್ಬೋದು. ಗೂಗಲ್. ಸೊ ಇಲ್ಲಿ ಓಕೆ, ಇಲ್ಲಿ ಗೂಗಲು, ಇಲ್ಲಿ ಏನು ಬಂದಿದೆ, ಜಿಮೇಲ್ ಬಂದಿದೆ. ವರ್ಕ್ ಸ್ಪೇಸ್ ನ್ಯೂ ಟ್ಯಾಬಲ್ಲಿ ಯಾಹೂ ತೊಗೊತೀನಿ ನೋಡೋಣ. ಸೊ ಇಲ್ಲಿ ಯಾಹೂ ಮೇಲ್ ಬಂತು. ನೆಕ್ಸ್ಟ್ ಟ್ಯಾಬ್ ಬಂದ್ಬಿಟ್ಟು ಔಟ್ಲುಕ್. ಸೊ ಔಟ್ಲುಕ್ ಟ್ಯಾಬ್ ಬಂತು. ಸೊ ಅಂದರೆ ಸೈಡ್ಗೆ ಏನಾಗ್ತಾಯಿದೆ, ಬಾರ್ ಬರ್ತಾಯಿದೆ ಇಲ್ಲಿ. ಸೊ ಇಲ್ಲಿ yahoo.com ಇದೆ, ಇಲ್ಲಿ ಸೈಡಿಗೆ ಕ್ಲಿಕ್ ಇದೆ ಆಪ್ಷನ್ನು. ಸೆಟ್ಟಿಂಗ್ಸ್ ಇದರ ರಿಲೇಟೆಡ್ ಪಿಕ್ಚರ್ ಇನ್ ಪಿಕ್ಚರ್ ಅಂತ ಬರ್ತಿದೆ. ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ಬೋದು, ಸೆಕ್ಯೂರು, ಕ್ಲಿಯರ್ ಕುಕ್ಕಿ, ಸೈಟ್ಸ್. ಸೊ ಈ ರೀತಿ ಇದೇನಿದೆ ಆರ್ಕ್ ಬ್ರೌಸರ್ ಇದೆ. ಸೊ ಇಲ್ಲಿ ಆ್ಯಡ್ ಅಂತಿದೆ, ಆ್ಯಡ್ ನ್ಯೂ ಸ್ಪೇಸ್, ನ್ಯೂ ಫೋಲ್ಡರ್, ನ್ಯೂ ಟ್ಯಾಬು. ನೆಕ್ಸ್ಟ್ ಅದಾದಮೇಲೆ ಇದು ಅರ್ಚಿವ್ ಅಂತಿದೆ. ಸೊ ನಾವು ಟ್ಯಾಬ್ಸ್ ಎಲ್ಲ ಇಲ್ಲಿಂದ ನಾವು ಏನು ಮಾಡ್ಬೋದು, ಎಕ್ಸೆಸ್ ಮಾಡ್ಕೋಬೋದು ಆರ್ಕಲ್ಲಿ. ನೆಕ್ಸ್ಟ್ ಸ್ಪ್ಲಿಟ್ ವ್ಯೂ ಹೇಗೆ ಮಾಡೋದು ಅಂತ ನೋಡೋಣ. ಸ್ಪ್ಲಿಟ್ ವ್ಯೂ ಇನ್ ಆರ್ಕ್ ಬ್ರೌಸರ್ ಸೂಪರ್ ಚಾರ್ಜಸ್ ಯುವರ್ ಮಲ್ಟಿ ಟಾಸ್ಕಿಂಗ್ ಬೈ ಅಲಾಂಗ್ ಯು ಟು ವ್ಯೂ ಆ್ಯಂಡ್ ಇಂಟ್ರಾಕ್ಟ್ ವಿತ್ ಮಲ್ಟಿಪಲ್ ಟ್ಯಾಬ್ಸ್ ಸೈಮಲ್ಟೇನಿಯಸ್ಲಿ. ಸೊ ಶಾರ್ಟ್ಕಟ್ಟು ವಿಂಡೋಸಿಗೆ Ctrl+Shift+ ಅಂತಿದೆ, ನೋಡೋಣ. Ctrl+Shift+, ಏನೂ ಚೇಂಜ್ ಆಗಲಿಲ್ಲ. Ctrl+Shift+, ನೋ ಚೇಂಜಸ್. ಓಕೆ. ಸೊ ಯಾವುದು ಪ್ಲಸ್ ಅಂದರೆ
ಈಕ್ವಲ್ ಟು ಇರುತ್ತಲ್ಲ ಬ್ಯಾಕ್ ಸ್ಪೇಸ್ ಮೇಲ್ಗಡೆ, ಆ ಸ್ಪೇಸ್ ಬಾರ್ನ ಕ್ಲಿಕ್ ಇದು ಪ್ಲಸ್ನ ಕ್ಲಿಕ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಪ್ಲಸ್ ಅಂದರೆ ಸೊ ಅವಾಗ ಏನಾಗುತ್ತೆ ಅಂದರೆ ಸ್ಪ್ಲಿಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಸ್ಕ್ರೀನ್ ಇದೆ, ಇಲ್ಲೊಂದು ಸ್ಕ್ರೀನ್ ಇದೆ. ಅರೆ ಬಾಬಾ, ಸೊ ಇದು ಸ್ಕ್ರೀನು ಎರಡು ಬಂದಿದೆ. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ಟ್ಯಾಬಲ್ಲಿ ಔಟ್ಲುಕ್ ಇದೆ, ಇನ್ನೊಂದು ಟ್ಯಾಬಲ್ಲಿ ಏನು ಕೊಡ್ತೀನಿ ಅಂದರೆ ರೆಡಿಫು. ಓಕೆ, ಸೊ ಈ ಟ್ಯಾಬಲ್ಲಿ ರೆಡಿಫು. ಸೊ ಈ ಒಂದು ಆಪ್ಷನ್ನು ಇದರಲ್ಲಿದೆ. ಅಂದರೆ ಒಂದೇ ಬ್ರೌಸರಲ್ಲಿ ಎರಡೆರಡು ನೀವೇನೈತಿ ವೆಬ್ ಪೇಜ್ನ ಓಪನ್ ಮಾಡಿ ಎರಡೂ ಕೂಡ ರನ್ ಮಾಡ್ಬೋದು ಅಂತ. ಓಕೆ, ಸೊ ಇಲ್ಲಿ ನೀವು ಔಟ್ಲುಕ್ಕು ರನ್ ಮಾಡ್ಬೋದು, ಆಪ್ರೇಟ್ ಮಾಡ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ರೆಡಿಫ್ ಮೇಲಲ್ಲಿ ಕೂಡ ಆಪ್ರೇಟ್ ಮಾಡ್ಬೋದು. ಸೊ ಈ ಒಂದು ಫೀಚರ್ ಇದರಲ್ಲಿದೆ. ಅದೇ ರೀತಿ ಮತ್ತೇನಿದೆ ಫೀಚರ್ಸ್ ಅಂದರೆ, ಸೊ ಆರ್ಕ್ ಬೇಸಿಕಲ್ಲಿ ಪಿನ್ಡ್ ಟ್ಯಾಬ್ಸ್ ಅಂತ ಬರುತ್ತೆ. ಅದನ್ನು ಹೇಗೆ ಮಾಡೋದು? ಟ್ಯಾಬ್ಸ್ ಯು ವಾಂಟ್ ಟು ಸ್ಟಿಕ್ ಅರೌಂಡ್. ಓಕೆ, ಕಮ್ಯಾಂಡ್ ಕಂಟ್ರೋಲ್ ಡಿ ವಿಂಡೋಸ್ ಸೇಮ್ ಇದೆ. ಡಿ ಅಂದರೆ ಕಂಟ್ರೋಲ್ ಡಿನೂ ಇದೆ, ಕಂಟ್ರೋಲ್ ಟಿ ಇದೆ. ಸೊ ಪಿನ್ ಟ್ಯಾಬ್ ಮಾಡಲಿಕ್ಕೆ. ನೆಕ್ಸ್ಟ್ ಅದಾದಮೇಲೆ ಸ್ಪೇಸಸ್ ಅಂತಿದೆ. ಸ್ಪೇಸಸ್ ಡಿಸ್ಟಿಂಕ್ಟ್ ಬ್ರೌಸಿಂಗ್ ಏರಿಯಾಸ್ ಅಂತ. ಸೊ ನೀವೇನೈತಿ ಈ ರೀತಿ ಇದು ಮಾಡ್ಕೋಬಹುದು. ಇದಕ್ಕೇನಂದರೆ ಕೀ ನೋಡೋಣ, ಶಾರ್ಟ್ಕಟ್ ಏನಿದೆ ಅಂತ. ಹೌ ಟು ಕ್ರಿಯೇಟ್ ಆ್ಯಂಡ್ ಸ್ವಿಚ್ ಸ್ಪೇಸಸ್, ಕ್ಲಿಕ್ ದಿ ಪ್ಲಸ್ ಐಕಾನ್. ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತೀನಿ, ನ್ಯೂ ಸ್ಪೇಸ್ ಅಂತ ತೊಗೊತೀನಿ. ಸೊ ಸಪ್ರೇಟ್ ಸ್ಪೇಸ್ ಆಯಿತು. ಈ ಸ್ಪೇಸ್ ನೇಮ್ ಕೊಡೋಣ ಟೆಸ್ಟ್ ಅಂತ. ಲಿಂಕ್ ಡಿಫಾಲ್ಟ್ ಇರಲಿ. ಚೂಸ್ ಥೀಮ್ ಬೇಕಂದರೆ ಇದಕ್ಕೆ ಬೇರೆ ಥೀಮ್ ಚೂಸ್ ಮಾಡಿಕೊಂಡು ಕ್ರಿಯೇಟ್ ಅ ಸ್ಪೇಸ್ ಕೊಡ್ತೀನಿ. ಓಕೆ, ಇಲ್ಲಿ ಟೆಸ್ಟ್ ಅನ್ನೋದು ಒಂದು ಸ್ಪೇಸ್ ಬಂತು. ಸೊ ಇಲ್ಲೊಂದು ಸ್ಪೇಸ್ ಇದೆ ಆಲ್ರೆಡಿ, ಸ್ಪೇಸ್ 1 ಅಂತ. ಈಗ ಟೆಸ್ಟಿಂಗಲ್ಲಿದ್ದೀನಿ. ಸ್ಪೇಸ್ ಅನ್ನೋದು ಏನು ಮಾಡ್ತೀನಿ, ಟೆಸ್ಟ್ 1 ಅಂತ ಕೊಡ್ತೀನಿ. ಸೊ ಇದು ಟೆಸ್ಟ್ 1, ಇದು ನಾರ್ಮಲ್ ಟೆಸ್ಟು. ಸೊ ಇಲ್ಲಿ ಕೂಡ ನೀವೇನು ಮಾಡ್ಬೋದು ಅಂದರೆ ಸ್ಪೇಸಸ್ ಸಪ್ರೇಟ್ ಮಾಡ್ಕೊಂಡು ಇಲ್ಲಿ ಬೇರೆ ಟ್ಯಾಬ್ ತೊಗೋಬೋದು. ಇಲ್ಲಿ ಏನು ಮಾಡ್ತೀನಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ. ಸೊ ಒಂದೇ ಬ್ರೌಸರಲ್ಲಿ ಈ ರೀತಿ ನೀವು ಸಪ್ರೇಟ್ ಏನೈತಿ ಸ್ಪೇಸಸ್ ಕ್ರಿಯೇಟ್ ಮಾಡ್ಕೋಬೋದು. ಈ ಸ್ಪೇಸಸ್ಸಲ್ಲಿ ಯಾವ ಸೈನ್ ಇನ್, ರೆಡಿಫ್ ಮೇಲು, ಔಟ್ಲುಕ್ಕು ಇದು ನೋಡಿ ಎರಡು ಇಲ್ಲೇ ತೋರಿಸ್ತದೆ. ಸ್ಪ್ಲಿಟ್ ವ್ಯೂ ಇದೆ. ಸೊ ಡಿಫಾಲ್ಟ್ ಸ್ಪ್ಲಿಟ್ ವ್ಯೂದಲ್ಲೇ ಬಂದುಬಿಡುತ್ತೆ. ಸೊ ಅದನ್ನು ಬೇಕಾದ್ರೆ ನೀವು ಚೇಂಜಸ್ ಮಾಡ್ಕೋಬೋದು. ಸ್ಪ್ಲಿಟ್ ವ್ಯೂ ಬೇಡ ಅಂದರೆ ಒಂದು ಯಾವ್ದಾರು ಕ್ಲೋಸ್ ಮಾಡ್ಕೊಳ್ಳಿ, ಸ್ಪ್ಲಿಟ್ ವ್ಯೂಯಿಂದ ಹೊರ ಬರ್ತೀರಾ. ನೆಕ್ಸ್ಟ್ ಅದೇ ರೀತಿ ಟೆಸ್ಟ್ ಇದರಲ್ಲಿ ಕೂಡ ಇದು ನೀವು ಬೇಕಂದರೆ ಐಕಾನು ಕೂಡ ಚೇಂಜ್ ಮಾಡೋದು. ಇಲ್ಲಿ ಗ್ಲೋಬ್ ಐಕಾನ್ ಇದೆ, ಬಟ್ ಇದರಲ್ಲಿ ಏನಿದೆ ಗ್ಲೋಬ್ ಐಕಾನ್ ಇಲ್ಲ. ನ್ಯೂ ಸ್ಪೇಸ್ಗೆ ಚೇಂಜ್ ಐಕಾನ್ ಅಂತ ತೊಗೊಂಡ್ರೆ ಐಕಾನ್ ಕೂಡ ನೀವು ಚೇಂಜ್ ಮಾಡ್ಬೋದು. ಚೇಂಜ್ ಸ್ಪೇಸ್ ಐಕಾನ್ನ. ಸೊ ಇಲ್ಲೇನಿದೆ ಬೇರೆ ಏನಾದರೂ ಐಕಾನ್ನ ಕೊಡ್ಕೋಬೋದು ನೀವು. ಸೊ ಜಸ್ಟ್ ಈ ಎಮೋಜಿ ಸೆಲೆಕ್ಟ್ ಮಾಡ್ತೇನೆ, ಟ್ರೈ ಮಾಡೋಣ ಬರುತ್ತೇನಿಲ್ಲ. ಥಮ್ಸ್ ಅಪ್, ಥಮ್ಸ್ ಡೌನ್. ಕ್ಯಾಟ್ ಸೆಲೆಕ್ಟ್ ಆಗ್ತಾ ಇಲ್ಲ. ಕ್ಯಾಟ್ ಅಷ್ಟೇ ಗ್ರೀನಿಂಗ್ ಕ್ಯಾಟ್ ಅಂತ ಜಸ್ಟ್ ನೋಡೋಣ. ನೇಮ್ ಸ್ಪೆಸಿಫೈ ಮಾಡಿ ಗ್ರೀನಿಂಗ್ ಕ್ಯಾಟ್. ಮತ್ತು ಓಕೆ, ಗ್ರೀನಿಂಗ್ ಕ್ಯಾಟ್ ಅಷ್ಟೇ ತೊಗೊತೀನಿ, ನೋಡೋಣ ಆಗುತ್ತಲ್ಲ. ಎಸ್, ಓಕೆ. ಇಲ್ಲಿ ಸೆಲೆಕ್ಷನ್ ಆಪ್ಷನ್ ಇಲ್ಲ, ನೇಮ್ ಸ್ಪೆಸಿಫೈ ಮಾಡಬೇಕು. ನೇಮ್ ಸ್ಪೆಸಿಫೈ ಮಾಡಿದ್ರೆ ಈ ರೀತಿ ಎಮೋಜಿ ಏನಾಗುತ್ತೆ ಬರುತ್ತೆ. ಸೊ ಅದಾದಮೇಲೆ ರೀನೇಮ್ ಸ್ಪೇಸ್ ಮಾಡ್ಬೋದು, ಎಡಿಟ್ ಥೀಮ್ ಕಲರ್, ಸೆಟ್ ಪ್ರೊಫೈಲ್ ಮಾಡ್ಬೋದು, ನ್ಯೂ ಫೋಲ್ಡ್ರು, ಲೈವ್ ಫೋಲ್ಡರ್ಸ್ ಅಂತ. ಆಮೇಲೆ ಎಕ್ಸ್ಪೋರ್ಟ್ ಮಾಡ್ಬೋದು, ಡಿಲೀಟ್ ಸ್ಪೇಸ್. ಈ ರೀತಿ ನೀವು ಕೂಡ ಸ್ಪೇಸ್ ಮಾಡಿಕೊಂಡು ಒಂದೇ ಬ್ರೌಸರಲ್ಲಿ ನಿಮಗೆ ಬೇರೆ ಬೇರೆ ಏನಿದೆ ಟ್ಯಾಬ್ಸ್ನ ಓಪನ್ ಮಾಡಿ ರೆಡಿ ಮಾಡಿ ಸೇವ್ ಮಾಡಿ ಇಟ್ಕೋಬೋದು. ಅದೇ ರೀತಿ ನ್ಯೂ ಫೋಲ್ಡ್ರು, ನ್ಯೂ ಟ್ಯಾಬ್. ಓಕೆ, ಸೊ ಇಲ್ಲಿ ನ್ಯೂ ಟ್ಯಾಬ್ ನೀವು ಏನಿದೆ ನ್ಯೂ ಸ್ಪೇಸಲ್ಲಿ ನ್ಯೂ ಟ್ಯಾಬ್ ಏನೈತಿ ತೊಗೊಂಡ್ರಂದರೆ ಸೊ ಇಲ್ಲಿ ಹೊಸ ಟ್ಯಾಬ್ ಬರುತ್ತೆ. ಹೊಸ ಟ್ಯಾಬಲ್ಲಿ ನೀವೇನು ಮಾಡ್ಬೋದು, ವಿಕಿಪೀಡಿಯಾ ಎಕ್ಸಾಂಪಲಿಗೆ ವಿಕಿಪೀಡಿಯಾ ತೊಗೊತೀನಿ. ಸೊ ವಿಕಿಪೀಡಿಯಾ ಆ್ಯಡ್ ಆಯಿತು. ಹಾಗೆ ನೀವೇನೈತಿ ಬೇರೆ ಬೇರೆ ವೆಬ್ ಪೇಜಸ್ನ ಸೇವ್ ಮಾಡಿ ಇಟ್ಕೋಬೋದು. ಸೊ ಧನ್ಯವಾದಗಳು. ನಮ್ಮ ಎಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ. ಏನಾದರೂ ಸಜೆಷನ್ ಇದ್ದರೆ ಹೇಳಿ. ತುಂಬ ಧನ್ಯವಾದಗಳು. ಇನ್ನೊಂದು ಹೇಳೋದು ಮರೆತೆ,
ಏನಂದರೆ ಆರ್ಕ್ ಬ್ರೌಸರಲ್ಲಿ ಎಷ್ಟು ಮೆಮ್ರಿ ಯುಟಿಲೈಸ್ ಆಗುತ್ತೆ ಅಂತ ನೋಡೋದಿತ್ತು. ಸೊ ಅದೊಂದು ನೋಡ್ಕೊಳ್ಳೋಣ, ಆರ್ಕ್ ಬ್ರೌಸರಿಂದ ಎಷ್ಟು ಮೆಮ್ರಿ ತೊಗೊಳುತ್ತೆ ಅಂತ. ಸೊ ಇದು ಆರ್ಕ್ ಬ್ರೌಸರ್ ಇದೆ, ಓಪನ್ ಮಾಡಿದ್ದೀನಿ ಆಲ್ರೆಡಿ. ಸೊ ಇಲ್ಲಿ ನೋಡ್ಬೋದು ಆರ್ಕ್ ಬ್ರೌಸರ್ ಬಂದುಬಿಟ್ಟು ಬರೀ 210 MB ಅಷ್ಟೇ ಇದೆ. ಸೊ ಈಗೇನು ಮಾಡ್ತೀನಿ, ಇದನ್ನು ಪೇಜಸ್ ಓಪನ್ ಮಾಡ್ಕೊತೀನಿ. 390 ಆಯಿತು. ನೆಕ್ಸ್ಟ್ ಇದು ಪೇಜ್ ಓಪನ್ ಮಾಡಿ ನೆಕ್ಸ್ಟ್ ಸ್ಪೇಸಿಗೆ ಹೋಗ್ತೀನಿ. ಇನ್ನೊಂದು ಸ್ಪೇಸಲ್ಲಿ ಯೂಟ್ಯೂಬ್ ಓಪನ್ ಮಾಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತೀನಿ ಅಂದರೆ ವಿಕಿಪೀಡಿಯಾ ಓಪನ್ ಮಾಡ್ಕೊತೀನಿ. After 4 years of foundational work, ಸೊ ಯೂಟ್ಯೂಬ್, propelling the future forward. ವಿಕಿಪೀಡಿಯಾ. Introducing ಸೊ ಇಲ್ಲಿ a ಓವರಾಲ್ brand new 4 category of ಪೇಜಸ್ software. ಓಪನ್ ಆಗಿದೆ. It's a ಸೊ browser ಇಲ್ಲಿ 2 ಪೇಜಸ್ ಓಪನ್ that ಆಗಿದೆ, browses for you. 4 ಟ್ಯಾಬ್ಸ್. We're combining the 3 essential elements of ಎಷ್ಟು the ಮೆಮರಿ internet. ಯೂಸ್ ಆಗ್ತಾ ಇದೆ ಅಂದರೆ 930 MB ಯುಟಿಲೈಸ್ ಮಾಡ್ತಾ ಇದೆ. ಸೊ ಇಲ್ಲಿ ಕೂಡ ಏನಾಗುತ್ತೆ, ಕಂಪೇರ್ ಮಾಡಿದರೆ ಬ್ರೌಸರು ಕ್ರೋಮಿಗೆ ಕಡಿಮೆ ಸ್ಪೇಸ್ ಮೆಮರಿ ತೊಗೊತಾ ಇದೆ. ಧನ್ಯವಾದಗಳು.